ರಕ್ಷಣೆ ಮಾಡೋದು ಮೇಲೆ ನಡಿ ಏನಿಲ್ಲ ಏನೋ ಇದು ಮಾಡಲ್ಲ ನಡಿ ಪೇಪರ್ ತೋರ್ಸು ಅವ್ರದಾದ್ರು ಮಾಡ್ಕೊಳ್ಳಿ ಪಾಪ ಕಾನೂನು ಪ್ರಕಾರವಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಸರ್. ನಮಗೆ ಯಾವ ಡಾಕ್ಯುಮೆಂಟ್ಸ್ ಕೂಡ ಅವ್ರದ್ದೇನಿದ್ರೆ ಕೊಳ್ಳೆ ನ್ಯಾಯಾಲಯಕ್ಕೆ ನಮ್ದು ಕೆಲಸ ರಕ್ಷಣೆ ಮಾಡೋದು. ಸರ್ಕಾರದಾಗ ಗೌರ್ಮೆಂಟ್ ಸರ್ವೆ ಮಾಡ್ತೀವಿ, ಬಿಲ್ಡಿಂಗ್ ಇದ್ರು ಹೊಡೆದಾಕ್ರಿ ಪರವಾಗಿಲ್ಲ. ಆಮೇಲೆ ಕಾನೂನು ಎಷ್ಟಡಿ ಹಿಂಗೈತೆ ಹೊಡೆದು ಬಿಸಾಕ್ರಿ. ಎಲ್ಲ ಬಿಲ್ಡಿಂಗ್ ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, ಯಾರು ಒತ್ತುಪಡಿ ಮರ ಹೊಡೆದು ಬಿಸಾಕ್ರಿ. ತಪ್ಪೇನೈತೆ ಅದ್ರಾಗ? ನಿಮ್ ಜಾಗ ದಾಖಲೆ ತಗೊಂಬರ್ರಿ, ನಿಮ್ ಜಾಗ ಅಂತ ಬಿಟ್ಟು ಆಗುತ್ತದ. ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೇಳ್ರಿ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ, ಅದಾದ್ಮೇಲೆ ಯಾರ ಜಾಗ ಬರುತ್ತೆ ಸರ್? ಅಲ್ಲ ಈಗ ನಾನು ಅರ್ಧ ಗಂಟೆ ಟೈಮ್ ಕೇಳಿದ್ದೆ, ನಾವು ಕೊಡ್ತೀವಿ. ಅರ್ಧ ಗಂಟೆ ತರ್ರಿ ಅಷ್ಟೇ. ಮತ್ತೆ ಅವನು ಹೇಳಿದ್ರೆ ಕೇಳ್ಬೇಕಲ್ಲ ನೀನು. ಜಮೀನು ಪಂಚಾಯತಿಯಲ್ಲಿ ಮತ್ತೆ ಕೊಟ್ಟಾದ್ಮೇಲೆ ಅವ್ರಿಗೆ ಸಹಕಾರ ಕೊಡ್ಬೇಕಲ್ಲ. ಈಗ ಕೋರ್ಟಲ್ಲಿ ನೀನು ಕೋರ್ಟಲ್ಲಿದ್ರೆ ಅವರೇ ಕೊಡ್ಬೇಕಲ್ಲ, ಕೋರ್ಟ್ಗೆ ದಾಖಲಾತಿ ಅವರೊಬ್ಬ ಪಾರ್ಟಿ ಕೋರ್ಟ್ಗೆ ನೀನು ಕೊಡ್ಬೇಕು. ನಿನ್ ದಾಖಲಾತಿ ಏನಂದ್ರೆ ಪಟ್ಟಣದಲ್ಲಿ ಏನ್ ರೆಕಾರ್ಡ್ಸ್ ಇದೆ ಅದನ್ನ ತಗೊಂಡೋಗಿ ಸಬ್ಮಿಟ್ ಮಾಡಿದ್ರೆ ತಾನೇ ಕೋರ್ಟ್ ನೋಡೋದು. ಅವಾಗ ಯಾರು ಕೊಟ್ಟಿದ್ದೆ ತಗೊಳ್ಳಲ್ಲ, ಯಾರು ವೆರಿಫೈ ಯಾರಂತ ಇರ್ತದೆ ಅವರಂತೆ ಆಗುತ್ತೆ. ಅದನ್ನೇ ನೀನು ಪಟ್ಟಣ ಪಂಚಾಯತಿ ಅಧಿಕಾರಿ ಏನ್ ಕೊಡ್ತಾರೆ ಕೋರ್ಟ್ಗೆ ಅದನ್ನ ನೋಡೇ ನೀನ್ ಆರ್ಡರ್ ಮಾಡೋದು. ನೋಟಿಸ್ ಕೊಟ್ಟವ್ರೆ, ನೋಟಿಸ್ ನ ನೀವು ರೆಫ್ಯೂಸ್ ಮಾಡಿದೀರಾ? ನೋಟಿಸ್ ಕೊಟ್ಟಿದ್ದೀವಿ, ಪಂಚಾಯತಿ ಕೊಟ್ಟಿದ್ದೀನಿ. ತಗೊಂಡವ್ರಲ್ಲ ಅವರು, ತಗೊಂಡವ್ರಲ್ಲ ಕೇಳ್ಬೇಕು. ನಮ್ಮ ಮಾವರವ್ರೆ ಕರೀರಿ, ಮಾವರ ಯಾರು ಕರೀರಿ. ಊರವರೆಲ್ಲ ನಮಸ್ಕಾರ, ನನ್ನ ಹೆಸರು ರಾಮಾಂಜನಪ್ಪ ಅಂತ. ನಾನು ದೊಡ್ಡಬಳ್ಳಾಪುರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮತ್ತು ದೊಡ್ಡಬಳ್ಳಾಪುರ ಕೃಷಿಕ ಸಮಾಜ ಉಪಾಧ್ಯಕ್ಷ ಸೇವೆ ಮಾಡ್ತಾಯಿದ್ದೀವಿ. ಈಗ ಏನಿವತ್ತು ಲಿಟಿಗೇಷನ್ ಇರೋ ಪ್ರಾಪರ್ಟಿ ನಾವೇ ಇಲ್ಲಿ ಸಮಾನವಾಗಿ ಇಲ್ಲಿ ತಿಳಿದ ಇವರೆಲ್ಲರಿಗೂ ನಾನೇ ಹುಡುಗ ವಯಸ್ಸಲ್ಲಿ ದೊಡ್ಡವನು ಅಂತ ಕಾಣ್ತದೆ. ನಾನು ನೋಡಿದಾಗಿಂದನೂ ಇಲ್ಲಿ ಅವತ್ತು ನೀರಿನ ಬಾವಿ ಒಂದಿತ್ತು, ನಾವೆಲ್ಲ ನೀರು ಇಟ್ಕೊಂಡೋಗಿ ನೀರು ಸೇದ್ಕೊಂಡು ಹೋಗ್ತಿದ್ವಿ.
ಇವರೇನೋ ಹಿಂದೆಗಡೆ ಒಂದು ಸ್ವಲ್ಪ ದನಗಳು ಕಟ್ಟಾಕಂತ ಇದ್ರು ಅವಾಗ ನಾವು ನೋಡ್ದಂಗೆ ಅವಾಗೇನು ಸರ್ಕಾರಿ ಜಮೀನು ಯಾರು ಇಷ್ಟು ಅಂತ ಕೇಳ್ತಿದ್ದು ಇದಕ್ಕೇನು ತೆರೆ ಅಡಿ ಲೆಕ್ಕ ಏನಿರಲಿಲ್ಲ, ದನಗಳು ಕಟ್ಟಾಕಂತ ಇದ್ರು, ಸುಮ್ಮನೆ ಇದ್ದರು. ಈ ಕಡೆ ಮುಂದಕ್ಕೆ ಜಾಗ ಇತ್ತು, ಇದು ಬಾವಿಗೆ ಸಂಬಂಧಪಟ್ಟ ಜಾಗ ಇತ್ತು. ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಇಲ್ಲೊಂದು ಏನೋ ಒಂದು ಮರ ಇತ್ತು, ಒಂದು ಸಂಪಿಗೆ ಮರ ಒಂದಿತ್ತು. ಆ ಸಂಪಿಗೆ ಮರ ಊರಿನವರೆಲ್ಲ ಹೋಗಿ ಕಿತ್ಕೊಂಡು ಹೋಗೋರು. ಅದು ಸರ್ಕಾರಿ ಜಮೀನು ಪಕ್ಕ ಆಗಿತ್ತು. ಇದು ನಮಗೆ ಇರುವಂಥ ಖಾತ್ರಿ. ಈ ಹುಡುಗ ಏನು ವೆಂಕಟೇಶ್ ಏನು ಹುಡುಗ ಮಂಜುನಾಥ್ ಮನೆ ಕಟ್ತಾ ಇದ್ದ. ನಾವೆಲ್ಲ ಊರಿನವರೆಲ್ಲ ಹೋಗಿ ಏನಪ್ಪ ಸರ್ಕಾರಿ ಜಮೀನಿಗೆ ಆಕ್ರಮಿಸ ಮಾಡ್ತಾ ಇದೆಯಾ, ಸರಿನಯ್ಯ ಇದು ಅಂತ ಕೇಳಿದ್ವಿ. ಅಣ್ಣ ಇಲ್ಲಣ್ಣ ನಾನು ಮನೆ ಎಷ್ಟು ನಾನು ಜಾಗ ಮಾಡ್ಕೊತೀನಿ ಅಂತ ಹೇಳೋದು. ಸರಿನಪ್ಪ ಆಯಿತು, ಮುಂದೆ ಪಕ್ಕದಲ್ಲಿ ಮುನ್ರಾಜು ಅವರು ಒತ್ತುವರಿ ಮಾಡ್ಬಿಟ್ಟವ್ರೆ ಅಂತ ಹೇಳಿದ. ಅವ್ರಿಗೂ ಒಂದು ಸ್ವಲ್ಪ ಬಿಡಿಸಿ ನೋಡಪ್ಪ ನೀವು ಹೊಂದಾಣಿಕೆ ಮೇಲೆ ಇಬ್ಬರು ನಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಊರಿನವರೆಲ್ಲ ಸೇರಿ ಮಾತಾಡಿದ್ವಿ, ಒಪ್ಕೊಂಡಿದ್ರು. ಈಗ ನಿನ್ನೆ ಯಾರೂ ಇಲ್ಲದ ರಜಾ ದಿನಗಳನ್ನು ನೋಡ್ಬಿಟ್ಟು ಯಾರೂ ಇಲ್ಲದಿರೋ ಸಮಯದಲ್ಲಿ ಅಕ್ರಮವಾಗಿ ನಾನು ಇಲ್ಲಿ ಓಡ್ತಿದ್ದೆ. ಅಕ್ರಮವಾಗಿ ಈಗ ಅವರು ಒಂಥರ ಎಲ್ಲ ರೀತಿಯಲ್ಲಿ ಮಾತಾಡೋಕೆ, ಅವ್ಯಾಜ ಸಭೆಗಳು ಮಾತಾಡೋಕ್ಕೆ ನಾವು ಅದನ್ನು ಕೇಳೋಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ನಾವೇನು ಹೇಳಿ ಇವತ್ತು ಎಲ್ಲ ಊರಿನವರೆಲ್ಲ ಗ್ರಾಮಸ್ಥರೆಲ್ಲ ಸೇರಿದ್ದೀರಾ, ಇವಾಗ ನಿಮ್ಮ ಗಮನಕ್ಕೆ ತಂದೈತೆ. ಇದು ಸರ್ಕಾರದ ರೀತಿಯಲ್ಲಿ ಎಲ್ಲ ರೀತಿಯು ಇವರು ಕೊಟ್ಟವ್ರೆ, ಅಪ್ಲಿಕೇಶನ್ ಕೊಟ್ಟು ಎಲ್ಲ ರೀತಿ ಕೊಟ್ಟು ಮಾಡಿದ್ರು ಏನು ಕಾರ್ಯರೂಪಕ್ಕೆ ಬಂದಿಲ್ಲ. ಇವಾಗ ಅಧಿಕಾರಿಗಳೇ ಬಂದು ನಿಮ್ಮ ಮುಂದೆನೇ ಆ ಕೆಲಸ ಮಾಡೋಕೆ ನಾವು ಗ್ರಾಮಸ್ಥರ ಮುಂದೆ ಎಷ್ಟು ಮಾಡ್ಬೋದು, ಅದಕ್ಕೆ ಇದು ನ್ಯಾಯ ಕೊಡಿಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ.